ಫ್ರೆಂಡ್ಸ್, ಕಲ್ಪತರ ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ತುಂಬ ದಿನ ಆಯಿತು ಹಬ್ಬ ಆಗಿ, ಬಟ್ ನಾನು ವೀಡಿಯೋಸ್ನ ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ. ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಸ್ವಲ್ಪ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಡಿಲೇ ಆಯಿತು ಅಂತ ಹೇಳ್ಬೋದು. ಹಾಗೆ ಮಕ್ಕಳು ಎಕ್ಸಾಮ್ಸು ಅದು ಇದು ಅಂದ್ಕೊಂಡು ವೀಡಿಯೋಸ್ ಇದ್ರೂ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಮಾಡಿದೆ. ಇನ್ನು ಮುಂದೆ ಆ ಥರ ಮಾಡಬಾರ್ದು, ಬೇಗ ಅಪ್ಲೋಡ್ ಮಾಡೋಣ ವೀಡಿಯೋಸ್ನ ಅಂದ್ಕೊಂಡಿದ್ದೀನಿ. ಬಟ್ ಇದು ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರೋದ್ರಿಂದ ನಾನು ಬೇಗನೆ ಬೆಳಿಗ್ಗೆ ಎದ್ದು ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ಹಾಗೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದೆ. ಶಿವರಾತ್ರಿ ಆಗಿರೋದ್ರಿಂದ ಶಿವಂದು ಒಂದು ಚಿಕ್ಕದು ಒಂದು ರಂಗೋಲಿ ಹಾಕಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಕೆಲವೊಂದು ನಾನು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ, ಎಲ್ಲ ಶೋ ಪ್ಲ್ಯಾಂಟ್ಗಳು. ಯಾವುದೇ ಹೂವಿನ ಗಿಡಗಳನ್ನ ಹಾಕ್ಕೊಂಡಿಲ್ಲ. ಇಲ್ಲಿ ಸ್ವಲ್ಪ ಬಿಸಿಲು ಬೀಳೋದು ಕಡಿಮೆ ಇರೋದ್ರಿಂದ ನಾನು ಎಲ್ಲ ಶೋ ಪ್ಲ್ಯಾಂಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಕೆಲವೊಂದು ಹೂವಿನ ಗಿಡಗಳಿದೆ, ಬಟ್ ಜಾಸ್ತಿ ಇಲ್ಲ. ಇಲ್ಲಿ ವೇಸ್ಟ್ ಡಬ್ಬಗಳು ಇರೋದನ್ನ ನಾನು ಅದಕ್ಕೆ ಪೇಂಟ್ ಮಾಡಿ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನನಗೆ ಗಿಡಗಳಂದರೆ ತುಂಬಾ ಇಷ್ಟ, ಹಾಗಾಗಿ ಎಲ್ಲ ಗಿಡಗಳನ್ನೂ ಹಾಕ್ಕೋಬೇಕು ಅನ್ನೋದು ಆಸೆ ಇದೆ. ಬಟ್ ಇರೋದು ಚಿಕ್ಕ ಜಾಗದಲ್ಲಿ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಸ್ನೇಕ್ ಪ್ಲ್ಯಾಂಟು, ಅಲೋವೆರಾ, ಹಾಗೆ ಕೆಲವೊಂದು ದಾಸವಾಳ, ಹಾಗೆ ನನಗೆ ಕೆಲವೊಂದು ಹೆಸರುಗಳೇ ಗೊತ್ತಿಲ್ಲ, ಆ ಥರ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ. ಕೆಲವು ಗೊತ್ತಿದೆ, ಕೆಲವು ಗೊತ್ತಿಲ್ಲ. ಓಕೆ, ಬನ್ನಿ ಇವಾಗ ನಾವು ಶಿವರಾತ್ರಿ ಹಬ್ಬ ನಾನು ಯಾವ ರೀತಿ ಆಚರಿಸ್ತೆ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಹಾಗೆ ನಾವೇನು ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದಲ್ಲಿ ಏನು ಉಪವಾಸ ಇರಲ್ಲ, ಬಟ್ ಈ ವರ್ಷ ಇದ್ವಿ. ಯಾಕೆಂದರೆ ನನ್ನ ಮಗಳು ಕೂಡ ನಾನು ಉಪವಾಸ ಇರ್ತೀನಿ ಅಮ್ಮ ಅಂತ ಹೇಳಿದ್ದು, ಹಾಗಾಗಿ ನಾನು ಉಪವಾಸ ಇದ್ದೆ. ಹಾಗೆ ನನ್ನ ಚಿಕ್ಕ ಮಗಳು ಉಪವಾಸ ಇದ್ಲು. ನಮ್ಮ ಮನೆಯವರು ಊರಿಗೆ ಹೋಗಿರೋದ ಕಾರಣ ಯಾರೋ ಅಡುಗೆ ಮಾಡಿರೋ ಉಪವಾಸ ಇದ್ವಿ. ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಕಲ್ಪತರು ಕುಟುಂಬಕ್ಕೆ ಸ್ವಾಗತ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಕೆ, ಇಲ್ಲಿ ನೋಡಿ, ಅಲ್ಲಿ ನಿಂತ್ಕೊಬಂಗಳೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನು ತೋರಿಸ್ತೀನಿ ತಡೀರಿ ಗೈಸ್. ಈಗ ಗೈಸ್ ನಾವೇನು ಮಾಡ್ತಾ ಇದ್ವಿ ಅಂದರೆ, ನಾವು ಈಗ ಶಿವರಾತ್ರಿ ಅಲ್ವಾ, ನಾನು ಉಪವಾಸ ಇರ್ತಾ ಇದ್ದೀನಿ. ಟ್ರೈ ಮಾಡ್ತೀನಿ ಫಸ್ಟ್ ಟೈಮ್. ಈಗ ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಸೊ ಅಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ, ನಾನು ಹಾಲ್ ಕ್ಲೀನ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಎಲ್ಲ ಪೂಜೆ ಮಾಡಬೇಕಲ್ವ, ಹಾಗಾಗಿ ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಂದರೆ ನಮಗೆ ಪೂಜೆ ಮಾಡೋಕ್ಕೂ ಒಂಥರ ಖುಷಿ ಇರುತ್ತೆ. ಹಾಗೆ ಅಡುಗೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡು ಹಿಂದಿನ ದಿನವೇ ಎಲ್ಲ ಮಾಡಿದ್ದೆ. ಬಟ್ ಈಗ ಕೆಲವೊಂದು ಮಾಡಿಲ್ದಿರಂತಂದ ನಾಳೆ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೆ. ಹಾಗಾಗಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಮಗಳು, ಅಮ್ಮ ನಾನು ಹಾಲೆಲ್ಲ ಕ್ಲೀನ್ ಮಾಡ್ಕೊತೀನಿ, ನೀವು ಅಡುಗೆ ಮನೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಬನ್ನಿ ಅಂತ ಹೇಳಿದ್ಲು. ಸ್ವಲ್ಪ ಅವಳಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಲವೊಂದು ಎಲ್ಲ ನಾವೇ ಮಾಡ್ತೀನಿ ಅಂದರೆ ಆಗಲ್ಲ, ಮಕ್ಕಳು ಕೈಲೂ ಹೇಳಿ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಬಿಟ್ಟಿರೋಂಥ ಕೆಲಸಗಳನ್ನೆಲ್ಲ ಇವಾಗ ಮಾಡಿಕೊಂಡು ಪೂಜೆ ಮಾಡೋ ಸ್ವಲ್ಪ ಲೇಟ್ ಆಯಿತು. ಹಾಗೆ ಹೂವೆಲ್ಲ ಪೋಣಿಸ್ಬೇಕಿತ್ತು ದೇವ್ರಿಗೆ, ಹಾಗಾಗಿ ಪೋಣಿಸಿ ಅದೆಲ್ಲ ಪೂಜೆ ಮಾಡೋ ಸ್ವಲ್ಪ ಲೇಟ್ ಆಯಿತು. ಹಾಗೆ ನಮ್ಮ ಯಜಮಾನ್ರು ಕೂಡ ಊರಿಗೆ ಹೋಗಿದ್ದರು. ಅಜ್ಜಿದು ತಿಥಿ ಕಾರ್ಯ ಇತ್ತು, ಹಾಗಾಗಿ ಊರಿಗೆ ಹೋಗಿದ್ದರು. ನಾವು ಹೋಗೋಕ್ಕಾಗಿರಲಿಲ್ಲ, ಮಕ್ಕಳು ಎಕ್ಸಾಮ್ ಇತ್ತು, ಹತ್ತಿರ ಇತ್ತು ಅಂದ್ಬಿಟ್ಟು ಓದ್ಕೊಳ್ಳಿ ಅಂತ ಹೋಗೋಕ್ಕಾಗಿರಲಿಲ್ಲ. ಅವರು ಹೋಗಿ ಬಂದರು. ಅಲ್ಲಿ ತರಕಾರಿ ಎಲ್ಲ ಕೊಟ್ಟಿದ್ದರು. ಹಾಗೆ ನಾನಿಲ್ಲಿ ದೇವ್ರ ಪೂಜೆಗೆ ಅಂತ ಹೂವೆಲ್ಲ ಪೋಣಿಸ್ತಾ ಇದ್ದೀನಿ. ನನಗೆ ಏನೋ ಒಂಥರ ಖುಷಿ, ಇದೆಲ್ಲ ಪೋಣಿಸಿ ಪೂಜೆ ಮಾಡೋದ್ರಿಂದ ಒಂಥರ ಏನೋ ಹಬ್ಬಗಳಲ್ಲಿ ಮಾತ್ರ ಮಾಡ್ತೀನಿ, ಈ ಥರ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ. ಬಟ್ ಹಬ್ಬಗಳಲ್ಲಿ ಎಷ್ಟೇ ಕಷ್ಟ ಆದ್ರೂ ಕೂಡ, ನಿಧಾನ ಆದ್ರೂ ಪೋಣಿಸಿ ದೇವರಿಗೆ ಹಾರ ಹಾಕಿ ಮಾಡೋದ್ರಿಂದ ಒಂಥರ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೂವನ್ನು ಪೋಣಿಸ್ಕೊತಾ ಇದ್ದೆ. ಒಂಥರ ಏನೋ ಹೊರಗಡೆ ತೊಗೊಳೋಕ್ಕಿಂತ ಈ ಥರ ಪೋಣಿಸಿ ಪೂಜೆ ಮಾಡೋದ್ರಿಂದ ನಮಗೆ ಒಂಥರ ಖುಷಿ ಸಿಗುತ್ತೆ ಅನ್ನೋದು ನನ್ನ ಒಪಿನಿಯನು. ಹಾಗೆ ಇಲ್ಲಿ ಅಮ್ಮ ತರಕಾರಿ ಎಲ್ಲ ಕೊಟ್ಟಿದ್ದರು. ನಮ್ಮಮ್ಮ ಸುಮಾರು ತರಕಾರಿ ಎಲ್ಲ ಬೆಳೀತಾರೆ. ಹಿಂದೆ ಅವರು ಒಂದು ಚಿಕ್ಕದು ಇರೋಷ್ಟು ಜಾಗದಲ್ಲೇ ನುಗ್ಗೆಕಾಯಿ, ಹಾಗಲಕಾಯಿ, ಬದನೆಕಾಯಿ, ತೊಂಡೆಕಾಯಿ, ಕೆಲವೊಂದು ತರಕಾರಿಗಳನ್ನ ಅವರೇ ಬೆಳ್ಕೊತಾರೆ. ಹಾಗೆ ನಾವು ಹೋದಾಗ ಏನು ತರಕಾರಿ ಇರುತ್ತೆ ಅದನ್ನು ನಮಗೆ ಕೊಡ್ತಾರೆ ಕೂಡ. ಹಾಗೆ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ನಮ್ಮ ಮಗಳು ತೆಗೆದು ತೋರಿಸ್ತಾ ಇದ್ದಾಳೆ ಏನೇನು ತರಕಾರಿ ಕೊಟ್ಟಿದ್ದಾರೆ ಅನ್ನೋದನ್ನ. ಇಲ್ಲಿ ಬದನೆಕಾಯಿ, ಹಾಗಲಕಾಯಿ ಎಲ್ಲ ಕೊಟ್ಟಿದ್ದರು. ಹಾಗೆ ಎಷ್ಟೆಷ್ಟು ದಪ್ಪ ಇದೆ ಗೊತ್ತಾ, ನಮ್ಮ ಹಾಕಿರೋಂಥ ಗಿಡಗಳಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ. ಅವ್ರ ಕೈಲಿ ಏನು ಹಾಕಿದ್ರು ಕೂಡ ಚೆನ್ನಾಗಿ ಬರುತ್ತೆ ಗಿಡಗಳು. ಅವ್ರಿಗೂ ಅಷ್ಟೇ, ಪ್ಲ್ಯಾಂಟ್ ಅಂದರೆ ತುಂಬ ಇಷ್ಟ.
ಅಷ್ಟೇ ಯಾವ ಗಿಡಗಳ್ನೂ ಬಿಡಲ್ಲ, ಎಲ್ಲನೂ ನೆಡ್ತಾರೆ. ಅಷ್ಟು ತರಕಾರಿಗಳಾಗಲಿ ಹೂವಿನ ಗಿಡಗಳಾಗಲಿ ಎಲ್ಲ ನೆಟ್ಟು ಬೆಳೆಸ್ತಾರೆ. ತುಂಬಾ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ಎಷ್ಟೆಷ್ಟು ಉದ್ದ ದಪ್ಪ ಇದೆ ಅನ್ನೋದನ್ನ ನನ್ನ ಮಗಳು ನಾನು ಮಾತಾಡ್ತಾ ಇದ್ವಿ. ಹಾಗೆ ತರಕಾರಿ ನುಗ್ಗೆಕಾಯಿ ಸಾಂಬಾರನ್ನೇ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಿಡಿಸಿಡ್ತಾ ಇದ್ದೆ. ಹಾಗೆ ಜಾಸ್ತಿ ನುಗ್ಗೆಕಾಯಿ ಎಲ್ಲ ಇತ್ತು, ಅದನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಡೋಣ, ಸ್ಟೋರ್ ಮಾಡೋಣ ಅಂದ್ಬಿಟ್ಟು ನಾನು ಈ ಥರ ಸ್ಟೋರ್ ಮಾಡ್ಕೊಳ್ಳೋಂಥದ್ದು. ಬಿಡಿಸಿ ಹಂಗೆ ಇಡೋದ್ರಿಂದ ಸ್ವಲ್ಪ ಇದಾಗ್ಬಿಡುತ್ತೆ. ಹಾಗಾಗಿ ಅದನ್ನು ಬಿಡಿಸಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಡಿಸಿಡ್ತಾ ಇದ್ದೆ. ಹಾಗೆ ಇಲ್ಲಿ ನಮ್ಮ ಮಗಳದು ಹೇಳ್ತಾರೆ ದೊಡ್ಡವಳಾಗಿದ್ಲು, ಅದ್ರ ಫೋಟೋಸ್ ಕೂಡ ಎಲ್ಲ ಬಂದಿತ್ತು. ಅದರದ್ದು ಮಾಡಿದ್ವಿ ಫಂಕ್ಷನ್ಸು, ಚಿಕ್ಕದಾಗಿ ಮಾಡಿದ್ವಿ, ಅದ್ರ ಫೋಟೋಸ್ ಎಲ್ಲ ಬಂದಿತ್ತು. ಹಾಗೆ ನೋಡ್ತಾ ಇದ್ವಿ. ಅದನ್ನು ನೆಕ್ಸ್ಟ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಫುಲ್ಲು. ಅದಕ್ಕಾಗಿ ಈ ಸರಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ, ಜಾಸ್ತಿ ಏನೂ ಹಾಕಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ನಾವು ಮಾಡಿದ್ವಿ, ಹೆಂಗೆ ಏನು ಅಂತ. ಅದನ್ನು ಇದನ್ನೇ ಕಾನ್ವರ್ಸೇಷನ್ ನಡೀತಾ ಇತ್ತು ನನ್ನದು ನನ್ನ ಮಗಳದ್ದು, ಎಷ್ಟೆಷ್ಟು ಉದ್ದ ಇದೆ ತರಕಾರಿ ನೋಡಿ ಅಂತ. ಹಾಗೆ ಇಲ್ಲಿ ಕಾರ್ಯಕ್ಕೆ ಹೋದಾಗ ಅಲ್ಲಿ ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿದರು. ಪುಳಿಯೋಗರೆ ಮತ್ತು ಸ್ವೀಟ್ ಬೂಂದಿ, ಖಾರ ಬೂಂದಿ, ಹಾಗೆ ಸಪ್ರೇಟು ಈ ಥರ ಎಲ್ಲ ಮಾಡಿದರು. ಅದನ್ನು ಕೊಟ್ಟಿದ್ದರು. ಅದನ್ನು ಹಾಕ್ಕೊಂಡು ಅನ್ನಕ್ಕೆ ತಿಂತಾಯಿದ್ರು ನಮ್ಮ ಮನೆಯವರು. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಭಟ್ರು ಮಾಡಿದ್ರಂತೆ, ಹಾಗಾಗಿ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಹಾಗೆ ಮುಂದೆ ನೋಡಿ ಯಾವ ರೀತಿ ನಾವು ಶಿವರಾತ್ರಿ ಹಬ್ಬದಲ್ಲಿ ಯಾವ ರೀತಿ ಆಯಿತು ಹೆಂಗೆ ಅಂತ ನಾನು ಮುಂದೆ ಹೇಳ್ತೀನಿ. ಬನ್ನಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಖಾರ, ಇದೇನು ವಡೆ ಚಕ್ಲಿ. ಓಕೆ, ದೀಪದಿಂದ ದೀಪವ ಹಚ್ಚಬೇಕು ಮಾರವ, ಪ್ರೀತಿ ಹಚ್ಚು ಪ್ರೀತಿ ಹಚ್ಚು, ಹಚ್ಚಬೇಕು ಮಾರವ, ಪ್ರೀತಿ ಹಚ್ಚು ಮಾರವ. ನಮ್ಮ ಚೆನ್ನಾಗೈತಾ, ಚೆನ್ನಾಗೈತಾ. ದೀಪದಿಂದ ದೀಪವ ಓಮರ ನೀನಯ ಕಡಿಮೆ ಕರಾವಿಲ್ಲ ರಾವಿಲ್ಲ ರಾವಿಲ್ಲ ಕಡಿಮೆ ಮಾಡಿ ಕರಾವಿಲ್ಲ. ದೇವ್ರ ಹಾಡು ಹೇಳ್ಬೇಕು ತಾನೆ, ದೇವ್ರ ಹಾಡು ಹೇಳ್ಬೇಕಲ್ವಾ?
ಏನಮ್ಮ? ತುಳಸಿ ಮಾತ ಮಂದನು ಓಸನಾಯಿಗೆ ಚಂದರು ಪುಣ್ಯ ಕುಲಚಿ ಪೂಜನರಂದಿ ವಿಷ್ಣು ವಾಸನೆ ಚಂದನು ಮಾತಾ ತುಳಸಿ ವಂದನಂದಿ ಮೋಕ್ಷನಾಯಿಗೆ ಚಂದನು. ಹಾಡು ಹೇಳ್ತೀಯಾ? ಅಷ್ಟೇ ಹೇಳು. ಈ ಕಡೆ ಅಷ್ಟೇ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಅಷ್ಟೇ ಅದು ಕಮಲದ ಮುಗುದ ಕಮಲದ ಗೈಸ್ ನೋಡಿ ಗೈಸ್. ಏನು ನೋಡೋದು? ನಮ್ಮ ವರ್ಷ ಇವಾಗ ಕಾಫಿ ಮಾಡ್ಕೊಡ್ತಾಳೆ. ಬೆಳಗ್ಗೆಯಿಂದ ಉಪವಾಸ ಇದ್ದೀನಿ. ಅವಳು ಕೂಡ ಇದ್ದಾಳೆ, ನನ್ನ ಮಗಳು ಇದ್ದಾಳೆ, ಚಿಕ್ಕಳು ಇದ್ದಾಳೆ. ಎಲ್ಲರೂ ಉಪವಾಸ ಇದ್ದೀವಿ ಇವತ್ತು. ತಗೊಂಡು ಹೋಗ್ತೀನಿ ಅವರಿಗೆ ಆಚೆ ಹೋಗಿ. ದೇವಸ್ಥಾನಕ್ಕೆ ತಗೊಂಡೋಗ್ತೀಯಾ? ಹೌದು, ಅಲ್ಲಿ ದೇವಸ್ಥಾನ ಹಾಕಬೇಕು ಅಂದ್ರೆ ದೇವರು ಖುಷಿ ಆಯ್ತದೆ ಅವರಿಗೆ. ಹೌದಾ? ಯಾವ ದೇವ್ರು ಖುಷಿ ಆಗುತ್ತೆ ಮಗನೇ? ಆ ದೇವರು ಖುಷಿಯಾಗಿ. ಇವತ್ತೇ ಏನ್ ಹಬ್ಬ? ಇವತ್ತು ನಂಗೆ ಗೊತ್ತಿಲ್ಲ. ಹರ ಹರ ಶಂಭು. ಹರ ಹರ ಶಿವರಾತ್ರಿ ಶಿವರಾತ್ರಿ ಹಬ್ಬ. ಏನ್ ಹಬ್ಬ? ಶಿವರಾತ್ರಿ ಹಬ್ಬ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆಯಾ ಶಿವರಾತ್ರಿ ಹಬ್ಬ? ಈ ಸಪೋಟ ಹಾಕೋರೆ. ಓಂ ನಮ ಶಿವಾಯ ಹೇಳು. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಬೆಳಗ್ಗೆಯಿಂದ ಏನೇನು ತಿಂದಿದ್ಯಾ? ಉಪವಾಸ ಇದೆಯಾ ನೀನು? ಉಪವಾಸ ಇದ್ದೀನಿ. ಅವಳು ಒಂದು ಲೋಟ ಹಾಲು ಹಣ್ಣು ಈ ಥರ ತಿನ್ಕೊಂಡಿದ್ದಾಳೆ. ಊಟ ಏನು ಬೇಡ ಅಂತ ತಿಂತಾ ಇಲ್ಲ. ಹಾಗೆ ನನ್ನ ಮಗಳು ಕೂಡ ಇವತ್ತು ನಾನು ಉಪವಾಸನೇ ಇರ್ತೀನಿ ಅಂತ ದೊಡ್ಡವಳು ಅವಳು ಕೂಡ ಹಾಗೆ ಇದ್ದಾಳೆ. ಫ್ರೂಟ್ಸು ಮತ್ತು ನಾನು ಕಜ್ಜಾಯ ತಿನ್ಕೊಂಡು ಅಜ್ಜಿ ಕಜ್ಜಾಯ ನಮ್ಮನೆ 3 ಜನನು ಉಪವಾಸ ಇದ್ದೀವಿ ಫ್ರೆಂಡ್ಸ್ ಇವತ್ತು. ಗಾಯ್ಸ್ ನಮ್ಮ ಯಜಮಾನ್ರು ಸ್ವಲ್ಪ ಊರಿಂದ ಬಂದು ಹೊಟ್ಟೆ ಹಸಿವಾಯ್ತು ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡಿದ್ರು. ಗಾಯ್ಸ್ ಇವಾಗ ಅಡಿಗೆ ಏನ್ ಮಾಡೋದು? ಅಮ್ಮ ಇರೇ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಅಮ್ಮ ಇರಿ ಅಮ್ಮ ಅಮ್ಮ ಅಯ್ಯ ಮಾತಾಡಕ್ಕೆ ಬಿಡ್ತಾ ಅಮ್ಮ ಇರಿ ನಾನು ಅಜ್ಜಿ ಕಜ್ಜಾಯ ಬೇಯಿಸಿದ್ರು ನಾನು ತಿಂತೀನಿ. ಆಗ ಹೌದಾ? ಊರಿಂದ ಕಜ್ಜಾಯ ತಿಂಡಿ ಬೇಯಿಸಿ ಕೊಟ್ಟು ಕಳ್ಸಿದ್ರಲ್ಲ, ಹಾ. ಅದನ್ನ ಚೆನ್ನಾಗಿ ತಿಂತಾ ಇದ್ದಾಳೆ. ಹೊಟ್ಟೆ ಹಸಿವಾಗಿಲ್ಲ ಇವತ್ತು. ಇವಳು ಊಟನೇ ಮಾಡಿಲ್ಲ. ಅಜ್ಜಿ ಇವಳು ಉಪವಾಸ ಅಮ್ಮ ಉಪವಾಸ ಆಗಿದೆ. ತಡಿಯಮ್ಮ. ಮಾತಾಡ್ಬಾರ್ದು ಅಂತ ಫ್ರೆಂಡ್ಸ್. ಹೇಳು ಮಗ. ಅಜ್ಜಿ ಕಜ್ಜಾಯ ಮಾಡಿದ್ರೆ ಅಜ್ಜಿ. ಹೌದಾ? ಹೌದು, ಚೆನ್ನಾಗಿ ಬೇಯಿಸಿದ್ರು ಅಜ್ಜಿ. ಕಜ್ಜಾಯ ಏನ್ ಮಾಡಿದ್ರು? ಅಜ್ಜಿ ಕಜ್ಜಾಯ ಏನ್ ತಿಂದೆ ನೀನು? ನಿಪ್ಪೆಟ್ಟಲ್ವಾ ತಿಂದಿದ್ದು? ನಿಪ್ಪೆಟ್ಟು, ಚಕ್ಲಿ, ಕೋಡ್ಬಳೆ, ಹೋಗ್ಬೇಡ ಕರ್ಜಿಕಾಯಿ. ಇದು ಕಜ್ಜಿಕಾಯಿ ಕಜ್ಜಾಯ ಅಲ್ಲ. ಅಂತೂ ಅಜ್ಜಿ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಆಮೇಲೆ. ಅಮ್ಮ ಹೋಗೋಣ ಬನ್ನಿ. ಎಲ್ಲಿ ಹೋಗೋಣ? ತಗೊಂಡು ಹೋಗೋಣ. ಆಗ ಪ್ರಸಾದ ಕೊಡ್ತಾರೆ. ಇದು ನೋಡಿ ಎಲ್ಲ guys. ಉಪವಾಸರಿಂದ ಅಡಿಗೆ ಏನೂ ಇಲ್ಲ. ದೇವ್ರ ಪೂಜೆ, ಶಿವನ ಧ್ಯಾನ ಅಷ್ಟೇ. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ video ಸಬ್ಸ್ಕ್ರೈಬ್ ಮಾಡ್ತೀನಿ. ಮಾಡಿ ಗೈಸ್. ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನನ್ನ ಮಗಳು ಹೇಳ್ತಾ ಇದ್ದಾಳೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಂತ. ಹಾಗೆ ನೀವು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ವಿಡಿಯೋಸ್ ನೋಡಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಲೈಕ್ ಅಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್. ಬಾಯ್. ಕಾಫಿ ಮಾಡ್ತಾ ಇದ್ದಾಳೆ. ಸ್ವಲ್ಪ ಕಾಫಿ ಕೊಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳು ರೆಡಿಯಾಗಿದ್ದಾಳೆ. ಇದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ರೆಡಿ ಆಗ್ತಾಯಿದ್ವಿ. ಆಗ ಅವಳು ಕೂಡ ಫೋಟೋ ತೆಗೀರಿ ಅಮ್ಮ, ಚೆನ್ನಾಗಿ ಬರುತ್ತೆ ಈ ಥರ ಅಂತ ಎಲ್ಲ ಹೇಳಿ ಪೋಸ್ ಕೊಡ್ತಾಯಿದ್ಲು. ಇಲ್ಲಿ ನಮ್ಮ ಮನೆಯವರು ಲೇಟಾಗಿ ಬಂದರು. ಶಾಪ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಲೇಟಾಗೇ ಹೋಗೋಣ, ಸ್ವಲ್ಪ ರಶ್ ಕಡಿಮೆ ಇರುತ್ತೆ, ಹೊಸದಾಗಿ ಓಪನ್ ಆಗಿದೆ ದೇವಸ್ಥಾನ ಬೇರೆ ಮನೆ ಪಕ್ಕದಲ್ಲೇ, ಹೋಗೋಣ ಅಂತ ಹೇಳಿದ್ರಿಂದ ಲೇಟಾಗೇ ಹೊರಟ್ವಿ. ಹಾಗೆ
ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಶಿವನ ದೇವಸ್ಥಾನ ಶಿವರಾತ್ರಿ ಹಬ್ಬದಲ್ಲಿ ತುಂಬಾ ಕ್ರೌಡ್ ಇರುತ್ತೆ, ನಿಲ್ಲಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ, ಕ್ಯೂ ನಿಂತ್ಕೋಬೇಕಾಗಿರುತ್ತೆ. ಬಟ್ ಈ ಸರಿ ನಮಗೆ ಬೇಗನೆ ದರ್ಶನ ಆಯಿತು. ನಾವು ಹೋಗಿದ್ದು ಲೇಟ್ ಆಗಿದ್ರಿಂದನೋ ಅಥವಾ ಹೊಸದಾಗಿ ದೇವಸ್ಥಾನ ಓಪನ್ ಆಗಿದ್ರಿಂದನೋ ಅದು ಗೊತ್ತಿಲ್ಲ. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಹೋಟೆಲ್ಗೆ. ಯಾಕೆಂದರೆ ನನ್ನ ಮಗಳಿಗೆ ಹೋಟೆಲ್ ತಿನ್ನಬೇಕು ಅಮ್ಮ ಅಪ್ಪ ಅಂತ ಹಠ ಮಾಡ್ತಾಯಿದ್ಲು. ಅಪ್ಪ ಮಗಳು ಮಾತೆ ಕೇಳೋದ್ರಿಂದ ನಾನು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಮತ್ತು ಗಸಗಸೆ ಪಾಯಸ ಮಾತ್ರ ಮಾಡಿದೆ. ಅವಳಿಗೂ ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದರಿಂದ ಹೊಟ್ಟೆ ಹಶ್ವಾಗ್ತಾಯಿತ್ತು. ಅಪ್ಪ ಹೋಗೋಣ, ಪಕ್ಕದಲ್ಲೇ ಹೋಟ್ಲಿರೋದ್ರಿಂದ ಹೋಗೋಣ ಅಂತ ಇದ್ಲು. ಹಾಗಾಗಿ ಹೋಗಿ ಊಟ ತಿನ್ಕೊಂಡು ಬಂದ್ವಿ ಫ್ರೆಂಡ್ಸ್. ದೇವಸ್ಥಾನ ಆಯಿತು, ಪೂಜೆ ಆಯಿತು. ವಿಡಿಯೋ ಮಾಡ್ತಾ ಆಯಿತು, ಈಗ ಹೊರಡ್ಬೇಕು ಮನೆಗೆ. ಬೇಗ ಪೂಜೆ ಆಯಿತು. ಹೊಸ ದೇವಸ್ಥಾನ ಅಲ್ಲ ಇದು? ಇವತ್ತು ಓಪನ್ ಆಗಿರೋದಾ? ಇವತ್ತು ಓಪನ್ ಆಗಿರೋದಾ? ಇವತ್ತೇ ಕಣಪ್ಪ, ಇವತ್ತಾಗಿರೋದು. ಜಮೀನೆಲ್ಲ ಅವ್ರದೇನೆ, ನನಗೆ ಮಾಡೋರು ಕಾರ್ದಾಗಿರೋದಲ್ಲ. ಮುನ್ನೂರರಿಂದ 5 ವರ್ಷ ಆಗ್ಬಿಡುತ್ತೆ. ಆಯ್ತು ಪೂಜೆ ಎಲ್ಲ ಅಂದ್ರೆ ಬೇಗನೆ ಆಯ್ತು. ಅವ್ರದ್ದು ಲೋಗೋ ಬ್ಲಾಗೋ ಶ್ರೀಕಂಠೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೊಟ್ಟೆ ಹಸ್ಕೊಂಡು ಕೈಯಪ್ಪಯ್ಯ ಅನ್ಕೊಂಡು ಈ ಕಡೆ ನಮ್ಮ ಚಿಂಟು, ಈ ಕಡೆ ನಮ್ಮ ಪಿಂಟು ಮುಗೀತು ದರ್ಶನ. ಲೇಟಾಗಿ ಬಂದಿದ್ಕು ಒಳ್ಳೇದಾಯ್ತು, ಬೇಗ ಮುಗೀತು ದರ್ಶನ. ಒಂದು 5 ನಿಮಿಷದಲ್ಲಿ ಮುಗೀತು. ಅಯ್ಯೋ, ಇಲ್ಲಾಂದ್ರೆ ಶಿವರಾತ್ರಿಲಿ ಇಲ್ಲಕ್ಕಾಗ್ತಿರ್ಲಿಲ್ಲ, ಕ್ಯೂ ಅಂತೂ ಇಷ್ಟು ಕ್ಯೂ ನಿಂತ್ಕೋಬೇಕಾಗೋದು. ಇಲ್ಲಮ್ಮ, ರಶ್ ಇರುತ್ತೆ, ಸಿಕ್ಕಾಬಿಟ್ಟು ರಶ್ ಇರುತ್ತೆ ಎಲ್ಲ ದೇವಸ್ಥಾನಗಳು ಅಷ್ಟೇ. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಬೇಗನೂ ಆಯಿತು. ಹೊಸ ದೇವಸ್ಥಾನ ಬೇರೆ ಓಪನಿಂಗ್ ಅಲ್ವಾ, ಅಷ್ಟು ಗೊತ್ತಿಲ್ಲ ಜನಕ್ಕೆ. ಈಗ ನಮ್ಮ ಏರಿಯಾದಲ್ಲಿ ಆಗಿದೆ, ಹಾಗಾಗಿ ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಯಾವ್ದಿದು ಕಾಣ್ತಲ್ಲ ಕರೆಕ್ಟಾಗಿ, ನನಗೆ ಕಣ್ಣು ಮಂಜಾಗಂಗೆ ಆಗ್ತೈತಿ. ಸೊ ಏನು ತಿಂತೀವಿ ಏನೋ ಗೊತ್ತಿಲ್ಲ, ಲೆಟ್ಸ್ ಸಿ. ಜಾಗ ಆಮೇಲೆ ಲಾಸ್ಟಲ್ಲಿ ಇವಾಗ ಬೇಡ ಬಾಪ್ಪ. ವರ್ಷ ಉಪವಾಸ ಹೋಯ್ತಾ? ಇವತ್ತೆಲ್ಲ ಇರ್ಬೇಕಲ್ಲ ಉಪವಾಸ. ಬರೇ ಈ ಕಡೆ ಬಾ ವರ್ಷ ನೀನು. ನಿಧಾನ. ಉಪವಾಸ ಕಣೆ. ಹಾ, ಎಲ್ಲ ಹೋಯ್ತಾ ಉಪವಾಸ? ಇಷ್ಟಂಟ ಹಸುವಾಗಿರ್ಲಿಲ್ಲ ಅಲ್ವಾ, ಇವಾಗ ಹಶ್ವಾಗ್ಬಿಡ್ತು. ಹೋಟೆಲಿಗೆ ಬಂದ ತಕ್ಷಣ ಹಶ್ವಾಗ್ಬಿಡ್ತು. ರೋಟಿ ಸಾರು ದಾಲ್ ಚೆನ್ನಾಗಿದೆ ಮನ. ಹೇಗೆ
ಯಾವ ಚೆನ್ನಾಗಿದೆ ಪಾಪ ಹೈ ಅನ್ನ ದಾಲ್ ಚೆನ್ನಾಗಿದೆ. ನಾನು ದಾಲ್ ಟೇಸ್ಟ್ ಮಾಡೋಲ್ಲ. ಇದು ಚೆನ್ನಾಗಿದೆ ಇದು ಅಯ್ಯೋ ಇನ್ನೂ ಒಂದು ಐಟಮ್ ಇಸ್ಕೊಂಬರ್ಕ್ ಹೋಗೋದು. ಹಬ್ಬ ತಿಂದೇ ಇಲ್ಲ. ಇವಾಗಲೇ ಅರ್ಧ ನಿಮಿಷ ಆಯ್ತು. ಏನಾದ್ರು ಬೇಕಾದ್ರೆ ನಾವು ತಗೊಳ್ಳೋದು. ರೋಟಿ ಚೆನ್ನಾಯ್ತಮ್ಮನ ಹೇಗಿದೆ ಉಪವಾಸ ಮಾಡ್ರಪ್ಪ ಅಂದರೆ ತಗೊಳಮ್ಮ ಇಲ್ಲ ಆಯ್ತಾ ಖರೀದಿ ಮಗಳೇ ಚೆನ್ನಾಗಿದ್ಯಾ? ಖಾರ ಇಲ್ಲ. ಮಾನೂ ಇಲ್ಲ. ಅಪ್ಪ ಬರ್ತಾವ್ರೆ ಅಲ್ಲಿ ಬೆಲ್ಕ ಬರ್ತು. ಎಸ್ ಗೈಸ್ ನಾನು ಇನ್ನೂ ಖಾಲಿ ಬರ್ತೈತೆ. ಮನೆಗೆ ಹೋಗಿ ಈಗ ನಿದ್ದೆ ಮಾಡಬೇಕು. ಆಯ್ತು ನನ್ನ ಕೈಯಲ್ಲಿ ಆಯಿತು. ಅದು ಹೊಟ್ಟೆ ತುಂಬ ಆಯ್ತಲ್ಲ. ಸ್ವಲ್ಪ ಕಡಿಮೆ ಅನಿಸ್ತದೆ. ಹೊಟ್ಟೆ ತುಂಬ್ದಂಗೆ ಅನಿಸಲ್ಲ ನನಗೆ. ಹೊಟ್ಟೆ ಅಷ್ಟು ತಿಂದಾಗ ಹಂಗೆ ಅನ್ಸೋದು ಹೊಟ್ಟೆ ತುಂಬಲ್ಲ ಅಂತ. ಮೊದಲು ಮನೆಗೆ ಹೋಗಿ ಹೊಟ್ಟೆ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಬರುವಾಗ ಹಾಗೆ ತುಂಬ ಸೆಕೆ ಇರೋದ್ರಿಂದ ಕಲ್ಲಂಗಡಿ ಹಣ್ಣೆಲ್ಲ ತಗೊಂಡು ಬಂದರು. ನನ್ನ ಮಗಳು ತಿಂತಾ ಇರಲಿಲ್ಲ. ನಮ್ಮ ಮನೆಯವರು ತಿನ್ನಮ್ಮ ಸ್ವಲ್ಪ ಕೂಲಾಗುತ್ತೆ ಅಂತ ಹೇಳಿ ತಿನ್ನಿಸ್ತಾಯಿದ್ರು ಬಲವಂತ ಮಾಡಿ. ಹಾಗೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಕಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.